Agriculture engages a significant portion of the population in India and around the world. It is a seasonal livelihood where farm activities and incomes vary throughout the year. Backyard poultry farming can provide crucial incomes to over 70% of rural households in India, which amounts to about 30 million farmers. It is a cost-effective, easy-to-manage practice for personal consumption and a reliable secondary source of livelihood. By understanding the thermal, spatial, and management requirements in backyard poultry farming, Serco Foundation has developed a DRE-integrated, climate-adaptive solution for tropical wet and dry climates. This solution was implemented with farmers in Karnataka, India. It is very important to note that the domestication of poultry is due to major factors of the environment, climate, because they are homeotherms. They adjust their body temperature to the environmental temperatures. Since they are homeotherms, their body temperature is 105 degrees Fahrenheit, and they are comfortable when the temperature around 75 degrees Fahrenheit after the brooding is over. A higher temperature causes stress, lower temperature also causes stress. We have to provide good sheds with cross ventilation, safety from the cats, dogs, reptiles, and also the cross ventilation is very important because the birds have to be kept stress-free. ಮೊದಲು ಅಲ್ಲಿ ಮಳೆ ಇದರಲ್ಲಿ ಕುಡಿದಾಗ ಬೆಕ್ಕು ಬರೋದು, ಮೂಸಿ ಬರೋದು, ಹಾವು ಬರೋವು, ಹಂಗಾಗಿ ಸ್ವಲ್ಪ ತೊಂದರೆ ಆಗತ್ತೆ ನಮಗೆ. ಕೋಳಿ ಮೊದಲು ನಾವು ಇದರಲ್ಲಿ ಆಗ್ತಿದ್ದಾಗ ಭಾಳ ಗುತ್ತವಾಗಿರ್ತಿದ್ವು. ಆವಾಗ ಅದು ಒಂದಕ್ಕೊಂದು ಇದಾಗಿ ಕೋಳಿ ರೋಗ ಜಾಸ್ತಿನೂ ಬರ್ತಾ ಇತ್ತು. ಈಗ ಅವರು ಕೊಟ್ಟರೆ ಶೆಡ್ನಿಂದ ಆ ಕೋಳಿ ಒಂದು 50ರಿಂದ 60-70 ಕೋಳಿ ಆ ಶೆಡ್ನಾಗ ಹಾಕಿ ಸೇಫ್ಟಿಯಾಗಿರ್ತತೆ. ಕಾಯಿಲೆ ಕಸಾಲೆನೂ ಕಮ್ಮಿ ಬರ್ತತೆ. ಈಗ ಮೇಲೆ ಸೀಟ್ ಕೊಟ್ಟಿರೋದು ಒಟ್ಟು ಕೋಲ್ಡ್ ಸೀಟು ಅಂತ ನಮ್ಮ ಅನಿಸಿಕೆ. ಹೆಂಗೆ ಅಂದರೆ ಈಗ ಬೇಸಿಗೆಯಲ್ಲಿ 30, 35, 40 ತನಕ ಡಿಗ್ರಿ ತನಕ ಹೋಗುತ್ತೆ. ಅದರಿಂದ ಒಂದು 5-6% ಹೀಟಾಗಿ ಕಡಿಮೆ ಮಾಡ್ತದೆ. ಹೀಟ್ ಎಕ್ಸೆಸಿವ್ ಆಗಿ ಸಾಯಿ ಅಂತ ಒಂದು ನಿರೀಕ್ಷೆ ಇರಲ್ಲ. ಸೈಡು ಒಂದು ಗ್ರೀನ್ ಸೀಟ್ ಹಾಕಿರೋದಕ್ಕೆ ಈಗ ಬಿಸಿಲೂ ತಡೀತತೆ, ಆಮೇಲೆ ಎರಡನೇದು ಗಾಳಿನೂ ಕಂಟ್ರೋಲ್ ಮಾಡುತ್ತೆ, ಅಂದರೆ ಅವಾಯ್ಡ್ ಮಾಡ್ತದೆ. ಆಮೇಲೆ ಮೂರನೇದು ಏನಾಗಿತ್ತಂದರೆ ಈ ಮಳೆ ಎರಡೂ ಭಾಗದಲ್ಲೂ ಮಳೆ ಬರ್ಬೋದು. ಆವಾಗ ಮಳೆ ಬಂದಾಗ ಒಂದು ಇರಿಸ್ಲು ಅಂತ ಹೇಳ್ತೀವಿ ನಾವು ಹಳ್ಳಿಯಲ್ಲಿ, ಆ ಇರಿಸ್ಲಾಗ ಅವಾಯ್ಡ್ ಮಾಡ್ತದೆ. ಅಂದರೆ ಮಳೆ ಬೀಳೋಂಥದ್ದು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಅಂದರೆ ಅಲ್ಲಿ ಪಕ್ಕದಲ್ಲಿ ಕೋಳಿ ನಿಲ್ಲಕ್ಕೆ ಅಲ್ಲಿ ಮುಂದ್ಗಡೆ 1-2 ಅಡಿವಷ್ಟು ಜಾಗ ಸಿಗುತ್ತೆ. ಈ ಅಂತರ ಇರೋದಷ್ಟು ಒಳ್ಳೆ ಗಾಳಿನೂ ಬರುತ್ತೆ, ಕೆಳಗಡೆದ ಬರುತ್ತೆ, ಮೇಲೆ ಬರುತ್ತೆ. ಆಮೇಲೆ ಈ ಕೋಳಿ ಹಿಕ್ಕೆ ಹಾಕಿರೋಂಥ ಒಂದು ಸಂದರ್ಭದಲ್ಲಿ ಅದು ಹಿಕ್ಕೆ ಬಿದ್ದರೆ ನೇರವಾಗಿ ಕೆಳ ಬೀಳುತ್ತೆ. ಅಂದರೆ ಅಲ್ಲಿ ಏನು ಫ್ಲಾಟ್ ಆಗಲ್ಲ. ಆಮೇಲೆ ಅಕಸ್ಮಾತ್ ಅಲ್ಪ ಸ್ವಲ್ಪ ಉಳಿದಿದ್ರೆ ನಾವು ಅದನ್ನ ಏನೋ ಒಂದು ಬರಲ್ಲ ಅಥವಾ ಇನ್ನೇನೋ ತಗೊಂಡು ಕ್ಲೀನ್ ಮಾಡ್ಕೊಂತೀವಿ. ಮೊದಲು ಕೋಳಿ ಮೊಟ್ಟೆ ಇಡಬೇಕಾದ್ರೆ ಎಲ್ಲೋ ಹೋಗಿ ಬಣವೆಯಲ್ಲಿ ಇಡೋದು, ಮಠದ ಮೇಲೆ ಇಡೋದು, ಇನ್ನೊಂದು ಇಡೋದು, ವೇಸ್ಟ್ ಮಾಡೋದು, ನಾಯಿ ಬೆಕ್ಕು ಎಲ್ಲ ತಗೊಂಡು ತಿಂದಾಕ್ಬಿಡೋದು. ಅದು ಒಂದು ಕೋಳಿ ಮೊಟ್ಟೆ ಒಂದು 10-15 ಮೊಟ್ಟೆ ಇಟ್ಟರೆ 8-10 ಮೊಟ್ಟೆ ಹೊರಗೆ ಹೋಗಿಬಿಡೋದು. ಈಗ ಮೊಟ್ಟೆ ಎಲ್ಲ ಸೀದಾ ಹೋಗಿ ಟೆಚ್ಚರ್ನಾಗ ಇಡೋದ್ರಿಂದ ನಮಗೆ ಮೊಟ್ಟೆನೂ ಸೀದಾ ಸಿಗುತ್ತೆ. ಆ ಕಾನೆ ಒಳಗೆ ಹೋಗಿ ಹುಲ್ಲಾಕಿ ಇಟ್ಟಿರೋದ್ರಿಂದ ಮೊಟ್ಟೆನೂ ತೊಂದರೆ ಆಗಲ್ಲ, ಮರಿ ಮಾಡೋಕ್ಕೂ ತೊಂದರೆ ಇಲ್ಲ, ನಮಗೆ ಪ್ರಾಫಿಟ್ಗೂ ತೊಂದರೆ ಇಲ್ಲ. Birds need optimum light for their production and reproduction. Particularly when there is light, they tend to eat more, grow more. ಈಗ ಮೊದಲು ನಾವು ದೀಪ ಹಿಡ್ಕೊಂಡು ಬ್ಯಾಟ್ರಿ ತಗೊಂಡೋಗಿ ಕೋಳಿ ಮುಚ್ಚೋದು, ಕೋಳಿ ಇದು ಮಾಡೋದು ಮಾಡ್ತಾ ಇದ್ವಿ. ಈಗ ಶೆಲ್ಕೋಯಿಂದ ನಮಗೆ ಆ ಶೆಡ್ಡಿಗೆ ಸೋಲಾರ್ ಲೈಟ್ ಕೊಟ್ಟಿದ್ದಾರೆ. ನೀವು ಕರೆಂಟ್ ಹೋದ್ರೂ ಲೈಟ್ ಇರ್ತದೆ. ಸುಮಾರು ಒಂದು 8ರಿಂದ 10 ಗಂಟೆ ಕಾಲ ಸೋಲಾರ್ ನಮಗೆ ಆನ್ಯಾಗಿರುತ್ತೆ. ಯಾವ ಇದಕ್ಕೂ ತೊಂದರೆ ಇಲ್ಲ. ಹೊರಗೆ ಹೋಗ್ಬೇಕಾದ್ರೂ ನಮಗೂ ಮನುಷ್ಯನಿಗೂ ಸೇಫ್ಟಿ ಐತೆ, ಮತ್ತು ಆಮೇಲೆ ಕೋಳಿಗೂ ಸೇಫ್ಟಿ ಐತೆ. The Coop solution creates a conducive environment to practice backyard poultry more efficiently, leading to increased production, savings, and higher income for farmers.
ಈಗ ನಾವು ಒಂದು ಶೆಡ್ ನಿರ್ಮಾಣ ಮಾಡೋಕ್ಕಂದ್ರೆ ಗೋಡೆ ಕಟ್ಟಬೇಕು, ಅದು ಅಲ್ಲೇ ಇರುತ್ತೆ, ಮತ್ತು ಬೇರೆ ಕಡೆ ಸ್ಥಳಾಂತರ ಮಾಡೋಕ್ಕಾಗಲ್ಲ. ಈ ಶೆಡ್ ಇರೋ ದೃಷ್ಟಿಯಿಂದ ಒಂದು 8-10 ಜನ ಸೇರ್ಕೊಂಡು ಇಲ್ಲಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋಕ್ಕೆ ನಮಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಬೇರೆ ಬಂದ್ಬಿಟ್ಟು ಈ ಕೋಳಿ ಏನು ಇಷ್ಟಕ್ಕೊಂದು ಬೆಳೆಸ್ಬಿಟ್ಟಿಯಾ, ಇಷ್ಟಕ್ಕೊಂದು ಇಂಪ್ರೂವ್ ಆಗಿಬಿಟ್ಟಲ್ಲ, ನಿನಗೆ ಏನು ಲಾಭ ಇದರಿಂದ, ಯಾಕೆ ಈ ಥರ ಮಾಡಿದೆಯಲ್ಲ ಅಂತ ಕೇಳಿದ್ರೆ ನಮ್ಮನ್ನ ಸುಮಾರು 1 ಲಕ್ಷಗಟ್ಟಲೆ ನಾನು ಲಾಭ ಪಡ್ಕೊಂಡಿದ್ದೀನಲ್ಲ ಅದರಿಂದ. ನಾನು ಮತ್ತು ಒಂದು ಮೊಟ್ಟೆ ಬೇಕಂದ್ರೆ 15-20 ರೂಪಾಯಿ ಕೊಟ್ಟು ನಾವು ಕೊಂಡ್ಕೊಂಬಂದು ನಾವು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಇದನ್ನ ತಗೊಂಡು ಮಾಡ್ಕೊಳ್ರಿ, ನಿಮ್ಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತಂದು ನಾನು 4-6 ಜನಕ್ಕೆ ಹೇಳಿ ಇದು ಮಾಡಿದ್ದೀನಿ. ಆದರೂ ಇದು ನಾನು ನೋಡಿ ಬೇಕಾದಷ್ಟು ಜನ ಮಾಡೋಕ್ಕೂ ತಯಾರಿದ್ದಾರೆ. Serco Foundation, in partnership with the Agriculture Department of Davangere district in Karnataka, replicated the solution with over 80 farmers in 2023 and 2024. The solution was customized based on recommendations from both department officials and farmers. ನಮ್ಮ ಇಲಾಖೆಯಲ್ಲಿ ಏನು ನಾವು ಸಕ್ಸಸ್ ಕಂಡಿದ್ದೀವಿ, ಇದನ್ನು ನೋಡಿ ನಮ್ಮ ಜಿಲ್ಲಾ ಪಂಚಾಯತ್, ನಮ್ಮ ದಾವಣಗೆರೆಯ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿಯೂ ಕೂಡ ಈ ಒಂದು ಪೌಲ್ಟ್ರಿ ಶೆಡ್ಗಳನ್ನು ತಗೊಳ್ಳೋದಕ್ಕೆ ಈಗಾಗಲೇ ನಾವು ರೆಕಮೆಂಡ್ ಮಾಡಿದ್ದೀವಿ. ಅದಲ್ಲದೆ ನನಗೆ ಗೊತ್ತಿರೋಂತಹ ಬೇರೆ ಬೇರೆ ತಾಲೂಕಿನ, ಬೇರೆ ಜಿಲ್ಲೆಯ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರುಗಳಿಗೂ ಕೂಡ ಇದನ್ನು ನಾನು ರೆಕಮೆಂಡ್ ಮಾಡೋದಕ್ಕೆ ತುಂಬ ಇಷ್ಟಪಟ್ಟಿದ್ದೀನಿ. ಸೊ ಇದರಿಂದ ರೈತರುಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. Crucial secondary incomes through backyard poultry sustain rural economies. It needs innovative solutions to address informalities and infrastructural gaps. DRE integrated, energy efficient, and climate adaptive built environment solutions for livelihoods can improve production and income for farmers and micro entrepreneurs. Conducive policies, finance mechanisms, capacity building, and market linkages can strengthen the adoption of these interventions. Serco Foundation focuses on facilitating and strengthening this ecosystem by supporting the integration of these solutions and fostering sustainable growth in rural communities.